ಸರ್ ಹೇಳಿ, ಈಗ ಕೆಂಪೇಗೌಡರ ವಿಷಯವಾಗಿ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಕೆಂಪೇಗೌಡರು ಬಂದ್ರೂ ಬದಲಾವಣೆ ಮಾಡೋಕ್ಕಾಗಲ್ಲ, ಒಗ್ಗಟ್ಟನ್ನು ಹೊಡೆಯೋಕ್ಕಾಗಲ್ಲ ಅಂತ ಒಂದು ಮಾತು ಹೇಳಿದ್ರಿ. ಅದು ಅಪಪ್ರಚಾರದ ರೀತಿಯಲ್ಲಿ ಹೋಗ್ತಾ ಇದೆ ಸರ್. ಒಂದಿವರೇ ಇದು ನಾಡಪ್ರಭು ಕೆಂಪೇಗೌಡರು ಇದ್ದಂಥ ಕ್ಷೇತ್ರ, ಇದು ಯಲಹಂಕ ಇತಿಹಾಸ ಇರ್ತಕ್ಕಂಥ ಕ್ಷೇತ್ರ. ಬಹುಶಃ ಬೇರೆ ಕ್ಷೇತ್ರ ನಮ್ಮ ಸುತ್ತಮುತ್ತಲಿರೋದರಲ್ಲಿ ಅತ್ಯಂತ ಪ್ರಾಚೀನವಾದಂಥ ಜಾಗ ಇದು. ನಮ್ಮಲ್ಲಿ ಐವರ್ ಕಣ್ಪುರ ಅಂತಿದೆ, ಪಂಚಪಾಂಡವರು ಇದ್ದಂಥ ಊರು. ಮಾಕ್ಲಿ ಭೀಮನಜ್ಜೆ ಇರ್ತಕ್ಕಂಥ ಊರು, ಕಂಸಂದ್ರ ಇರ್ತಕ್ಕಂಥ ಊರು. ಈ ಥರ ಇತಿಹಾಸ ಪ್ರಸಿದ್ಧವಾದಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಾನು ಶಾಸಕನಾಗಿರ್ತಕ್ಕಂಥದ್ದೇ ನನ್ನ ಸೌಭಾಗ್ಯ. ಮತ್ತು ಮೊದಲನೇ ಬಾರಿಗೆ ನಾನು ಶಾಸಕನಾದಾಗ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಬೋಧನೆ ಮಾಡ್ತಾರೆ. ಕೆಲವರು ದೇವ್ರ ಮೇಲೆ ಹೇಳ್ತಾರೆ, ಭಗವಂತ ಮೇಲೆ ಹೇಳ್ತಾರೆ, ಕೆಲವರು ಇಷ್ಟವಾದಂಥ ಇದ್ರ ಮೇಲೆ ಹೇಳ್ತಾರೆ, ತಪ್ಪೋ ನೆಪ್ಪೋ. ನಾನು ಮೊದಲನೇದಾಗಿ ಪ್ರಮಾಣ ವಚನ ತೊಗೊಂಡಿದ್ದು ಯಲಹಂಕ ನಾಡಪ್ರಭು ಕೆಂಪೇಗೌಡರ ಮೇಲೆ ಪ್ರಮಾಣ ಮಾಡ್ತೀನಿ ಅಂತಲೇ ಪ್ರಮಾಣ ವಚನ ತೊಗೊಂಡಿದ್ದು 2008ರಲ್ಲಿ. ನಾನು ಯಾಕೆ ಅವ್ರ ಹೆಸರಲ್ಲಿ ಪ್ರಮಾಣ ವಚನ ತೊಗೊಂಡೆ ಅಂತಂದರೆ, ಒಬ್ಬ ಮಾದರಿ ರಾಜ ಅವರು. ಆಗ 500 ವರ್ಷಗಳ ಹಿಂದೆಯೇ ಒಂದು ದೊಡ್ಡ ನಗರವನ್ನು ಕಟ್ಟಂಥ ಕನಸು ಕಂಡಂಥವ್ರು. ಮತ್ತು ಅದಕ್ಕೆ ಭಾಳ ಪ್ಲ್ಯಾನಿಂಗಾಗಿ, ಭಾಳ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥದ್ದು, ನಗರವನ್ನು ಕಟ್ಟಿರ್ತಕ್ಕಂಥದ್ದು. ಕೋಟೆಗಳಿರ್ಬೋದು, ಕಲ್ಯಾಣಿ ಇರ್ಬೋದು, ರಸ್ತೆ ಇರ್ಬೋದು, ಉದ್ಯಾನವನ ಇರ್ಬೋದು, ದೇವಸ್ಥಾನಗಳಿರ್ಬೋದು. ಅದಕ್ಕಿಂತಲೂ ಕೂಡ ಹೆಚ್ಚಿನದಾಗಿ ಅವ್ರು ಮಾಡಿರ್ತಕ್ಕಂಥದ್ದು ಎಲ್ಲ ಜಾತಿಯ ಜನಾಂಗದವ್ರಿಗೂ ಕೂಡ ಪೇಟೆಗಳನ್ನು ಕಟ್ಟಿಕೊಟ್ಟಿರ್ತಕ್ಕಂಥದ್ದು. ಅಲ್ಪಸಂಖ್ಯಾತರಿಗೆ ಸುಲ್ತಾನ್ ಪೇಟೆ ಅವ್ರಿಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ಥರ ಯಾವುದೇ ಜಾತಿಯನ್ನು ನೋಡದೆ ಅಭಿವೃದ್ಧಿಯೇ ಅವರ ಗುರಿ ಅಂತೇಳಿ ಇವತ್ತು ವಿಶ್ವಮಾನ್ಯವಾಗಿರ್ತಕ್ಕಂಥ ಬೆಂಗಳೂರನ್ನು ಕಟ್ಟಿರ್ತಕ್ಕಂಥ ಕೆಂಪೇಗೌಡರು ನನಗೆ ಆದರ್ಶ. ಅದಕ್ಕೋಸ್ಕರ ಅವ್ರ ಹೆಸರಲ್ಲಿ ನಾನು ಪ್ರಮಾಣ ವಚನ ತೊಗೊಂಡಿರ್ತಕ್ಕಂಥದ್ದು. ಅದಾದಮೇಲೆ ಇವತ್ತು ಯಲಹಂಕದಲ್ಲಿ ಅವರ ನೆನಪಲ್ಲಿ ಉಳಿತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನೀವು ನೋಡಿರ್ಬೋದು, ಮಿನಿ ವಿಧಾನಸೌಧ ಮುಂದೆ ಕಂಚಿನ ಪ್ರತಿಮೆ ಮಾಡಿಸಿದ್ದೀವಿ. ಹಳೆ ನಗರದಲ್ಲಿದ್ದಂಥ ಹಳೆ ಪ್ರತಿಮೆಯನ್ನು ತೆಗೆಸಿ ಅಲ್ಲಿ ಕಂಚಿನ ಪ್ರತಿಮೆಯನ್ನು ಮಾಡಿಸಿದ್ದೀವಿ. ಕೆಂಪೇಗೌಡ ಭವನ ಕಟ್ಟಿಸಿದ್ದೀವಿ, ಕೆಂಪೇಗೌಡ ಪಾರ್ಕ್ ಐತೆ, ಕೆಂಪೇಗೌಡ ರಸ್ತೆ ಐತೆ, ಇವೆಲ್ಲವನ್ನೂ ಕೂಡ ಮಾಡಿದ್ದೀವಿ. ಇವತ್ತು ಇಂಥ ನಾಡಪ್ರಭು ಕೆಂಪೇಗೌಡರ ಊರಿನಲ್ಲಿ, ಕ್ಷೇತ್ರದಲ್ಲಿ ನಾವು ಜಾತಿಗಳ ಮೇಲೆ ಜಗಳ ತರುವಂಥ ಕೆಲಸನ ಯಾರೋ ಮಾಡ್ತಾರೆ ಅಂತ ಹೇಳಿದಾಗ ಅದನ್ನು ನಾನು ಸಮರ್ಥನೆ ಮಾಡಲಾ? ಇಲ್ಲ ಕೆಂಪೇಗೌಡರ ಹೆಸರು ಹೇಳ್ಕೊಂಡು ಕೆಲವರು ಬರೀ ಇವತ್ತು ಕೆಂಪೇಗೌಡರನ್ನು ಒಂದು ಜಾತಿಯಿಂದ ನೋಡೋವಂಥದ್ದಲ್ಲ. ನಾವು 50-60 ಜನಾಂಗದ ಜನಗಳಿಗೆ ಪೇಟೆಯನ್ನು ಕೊಟ್ಕೊಂಡಂಥ ಮಹಾನುಭಾವ, ನಮ್ಮೆಲ್ಲರೂ ಕೂಡ ಆದರ್ಶ. ಕೆಂಪೇಗೌಡರ ಹೆಸರು ಹೇಳಬೇಕು ಅಂತಂದರೆ ಅವೆಲ್ಲವನ್ನೂ ನಾವು ಪಕ್ಕಿಡಬೇಕು, ಎಲ್ಲರೂ ಕೂಡ ನಮ್ಮವರೇ ಅಂತೇಳಿ ಭಾವಿಸ್ಬೇಕು. ಮೊನ್ನೆ ನಾನು ಹೇಳಿದಂಥ ಉದ್ದೇಶ ಕೂಡ ಅದೇ. ಇವತ್ತು ಕೂಡ ನಾಡಪ್ರಭು ಕೆಂಪೇಗೌಡರು ಬಂದು ಜಾತಿ ಬೇರೆ ಮಾಡೋದು ಕೂಡ ಅವ್ರು ಒಪ್ಪೋದಿಲ್ಲ.